ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ, ದರ್ಶನ್ ಎಲ್ಲೆಲ್ಲಿ ನೋಡಿದ್ರು ದರ್ಶನ್ ಅಂದರೆ ಟಿ ವಿಯಲ್ಲಿ ನೋಡಿದ್ರು ದರ್ಶನ್, ಹೊರಗಡೆ ಟೀ ಅಂಗಡಿಯಲ್ಲಿ ಕುಂತ್ಕೊಂಡ್ರು ದರ್ಶನ್, ಮನೇಲಿ ಕುಂತ್ಕೊಂಡ್ರು ದರ್ಶನ್, ಎಲ್ಲೆಲ್ಲೂ ಕೂಡ ದರ್ಶನ್ ಅವರ ವಿಚಾರವನ್ನೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ದರ್ಶನ್ ರವರ ಕುರಿತು ಕೆಲವು ಚಿತ್ರನಟರು ಹೇಗೆ ಮಾತಾಡ್ತಾರೆ ಅಂತಕ್ಕಂಥದ್ದು ಒಂದು ಸಣ್ಣ ಪರಿಕಲ್ಪನೆ. ಇದರಲ್ಲಿ ಏನಾರು ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ, ನಾನನ್ನು ನಿಮ್ಮ ಶ್ರೀನಾಥ್ ಮಾತಾಡ್ತಾ ಇದ್ದೀನಿ. ಆ ಟಿ ವಿಯವರು ಏನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ದರ್ಶನ್ ಕೊಲೆ ಮಾಡಿದ್ದಾನಂತನೂ ಹೇಳೋಕ್ಕಿಲ್ಲ, ಮಾಡಿದ್ದಾನಂತನೂ ಕೂಡ ಹೇಳಲ್ಲ. ಯಾರೇ ಮಾಡಲಿ ಜನಗಳ ಕೋರ್ಟಿಂದ ತಪ್ಪಿಸ್ಕೋಬೋದು, ಆದರೆ ಆ ದೇವ್ರ ಕೋರ್ಟಲ್ಲೇ ಯಾರೂ ಶಿಕ್ಷೆ ಅನುಭವಿಸ್ಕೊಳಕ್ಕಾಗಲ್ಲ ಕಂದ. ಅಲ್ತಾಮಾಸ್ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡೆ ಅಲ್ತಮ್ಮ. ಸತೀಶ, ಯಾಕೆ ಯೋಚನೆ ಮಾಡ್ತಾ ಇದೆಯಾ? ನಾವು ಸಿನಿಮಾದವರು ಕಲ, ಏನಾದರೂ ತಪ್ಪು ಮಾಡಿದ್ರೆ ಸುಮ್ಮನೆ ಬಿಡಲಕ್ಕಲ್ಲ. ಅದಕ್ಕೆ ನಾವು ಜೋಪಾನವಾಗಿ ಮಾತಾಡಬೇಕು ಕಲ. ಎಲ್ಲ ಅಭಿಮಾನಿಗಳಿಗೂ ಕೂಡ ನಾವು ಮಾದರಿ ಆಗಬೇಕು ಕಲ. ದರ್ಶನ್ ಅವರು ಪಾಪ ಒಳ್ಳೆಯವರೇ, ಆದರೆ ವಿಧಿ ಅಂತ ಒಂದು ಇದೆಯಲ್ಲ, ಅದನ್ನು ಯಾರು ಬಿಟ್ಕೊಡಲ್ಲ ಕಲ. ಎಲ್ಲರಿಗೂ ನಮಸ್ಕಾರ. ಅಲ್ತಾಮಾಸ್ ಗೊತ್ತು ಗೊತ್ತು, ಕರ್ಮ ಯಾರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ದರ್ಶನ್ ತಪ್ಪು ಮಾಡಿದಿರೋ ಬಿಟ್ಟಿರೋ ಗೊತ್ತಿಲ್ಲ ಸರ್, ಆದರೆ ಆ ವ್ಯಕ್ತಿ ಕೆಟ್ಟದಾಗ ಮಾತಾಡೋದು, ಶಿಕ್ಷೆ ಕೊಡಿ ಅಂತ ಹೇಳೋದು ನಮ್ಗೆ ಹಕ್ಕಿಲ್ಲ. ಎಲ್ಲನೂ ಕಾನೂನು ಪೊಲೀಸ್ನವರು ತನಿಖೆ ಮಾಡ್ತಾಯಿದ್ದಾರೆ. ತೀರ್ಪು ಬರೋ ತನಕ ನಾವೆಲ್ಲ ಕಾಯಬೇಕು ಸರ್. ನಿಜವಾಗ್ಲೂ ಎಂತ ಗೊತ್ತಿಲ್ಲ, ಈ ರೀತಿ ಕೊಲಾಪದಲ್ಲಿ ಸಿಕ್ಕಾಕೊಂಡಿದ್ರೆ ಇನ್ನೂ ಕೂಡ ಹೆಚ್ಚಿನ ತನಿಖೆ ಆಗ್ತಾ ಇದೆ. ಬೇಗ ಅವ್ರು ಜೈಲಿಂದ ರಿಲೀಸ್ ಆಗಿ ಬರಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ. ಪ್ರತಿಯೊಬ್ಬರ ಜೀವನದಲ್ಲೂ ದೀಪಾವಳಿ ಬರುತ್ತೆ. ಪಟಾಕಿ ಯಾವಂದ ಇರಲಿ, ಹಚ್ಚೋರು ನಾವಾಗಿರಬೇಕು. ಯಾವತ್ತೂ ಅಷ್ಟೇ, ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ಯಾಕೂ ಗೊತ್ತಿಲ್ಲ, ಮುಂದೆ ಏನಾಗಿದೆ ಅಂತಲೂ ಗೊತ್ತಿಲ್ಲ. ಎಲ್ಲ ವಿಧಿ ಬರೆದ್ಬಿಟ್ಟಿದ್ದಾನೆ. ಮಾತ್ರ ಹೇಳ್ತೀನಿ ಜೀವನದಲ್ಲಿ ಒಂದು ಬೊಂಬೆ ನೋಡಿ, ಅದು ಆಡಿಸಿ ನೋಡು, ಬೆಳೆಸಿ ನೋಡು, ಹುರುಳಿ ಹೋಗೋದು. ಎಲ್ಲರಿಗೂ ನಮಸ್ಕಾರ. ಆದರೆ ದರ್ಶನ್ ಅವ್ರು ತಪ್ಪು ಮಾಡಿದಾರೋ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಯಾವತ್ತಿದ್ರೂ ಕೂಡ ಅವ್ರು ಒಳ್ಳೆಯವ್ರು ಬರ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾ ಏನ್ರಪ್ಪ ನೀವು ಮಾಧ್ಯಮದವರು, ನಾನು ನೋಡ್ಲಾಕತ್ತೀನಿ. ಮುಂಜಾನೆಯಿಂದ ಸಂಜೆ ತನಕ, ರಾತ್ರಿಯಿಂದ ಮುಂಜಾನೆ ತನಕ ಹಾಕೊಂಡು ರುಬ್ಬೋದು. ದರ್ಶನ್ ಹಂಗೈದ್ರು, ದರ್ಶನ್ ಹಿಂಗಂದ್ರು ಅಂತ ಹಿಂಗೆ ರುಬ್ಬಿಟ್ಟು ನಿಮ್ಮ ಭೇಟಿಯವರು ಮಾಧ್ಯಮದವ್ರು ಹೇಗಾಗದ ಗೊತ್ತನ್ರ. ದರ್ಶನ್ ತಪ್ಪು ಮಾಡಿದಾರೋ ಇಲ್ಲ ಅಂತ ಸಾಕೇನ್ರಿ, ಇನ್ನೂ ಸಾಕ್ಷಿನ ಇನ್ನೂ ಸಿಕ್ಕಿಲ್ಲ, ಸರಿಯಾಗಿ ಹುಡುಕ್ತಾ ಇದ್ದಾರೆ ತನಿಖೆ ಮಾಡೋರು ಪೊಲೀಸ್ನವರು.